ಸ್ನಾನ ದೇಹವನ್ನು ಶುದ್ಧಿ ಮಾಡಿದ್ರೆ ಧ್ಯಾನ ಮನಸ್ಸನ್ನು ಶುದ್ಧಿ ಮಾಡುತ್ತೆ. ಪ್ರಾರ್ಥನೆ ಆತ್ಮವನ್ನ ಶುದ್ಧಿ ಮಾಡಿದ್ರೆ ಪೂಜೆ ಮನೆಯಲ್ಲಿರುವ ಮನಸ್ಸುಗಳನ್ನ ಶುದ್ಧಿ ಮಾಡುತ್ತೆ. ಹೀಗೆ ಒಂದ್ಸಲ ಒಬ್ಬರ ಮನೆಯಲ್ಲಿ ಪೂಜೆ ನಡೆದಿತ್ತು. ಆಗ ಎಲ್ಲ ಎಲೆಗಳು ಕೂತ್ಕೊಂಡು ಹರಟೆ ಹೊಡೆದಿದ್ವು. ಪ್ರತಿಯೊಂದು ಎಲೆಯು ತನ್ನ ವಿಶಿಷ್ಟತೆಯನ್ನ ಅಹಂಕಾರದಿಂದ ಹೇಳ್ಕೊತಾ ಇದ್ವು. ಆಗ ಆ ಮನೆಯ ಯಜಮಾನ ಬಂದು ಅದರಲ್ಲಿಯೇ ಒಂದು ಎಲೆಯನ್ನ ತೆಗೆದು ದೇವರ ಪಾದಕ್ಕೆ ಇಟ್ಟ. ಆ ಮೇಲೆ ಕುಳಿತಂತಹ ಎಲೆ ಹೇಳ್ತದೆ, ವಿಳೆದೆಲೆ ನೀನು ಅಹಂಕಾರ ಪಟ್ಟೆ ರಸ್ತೆಯಲ್ಲಿ ಬಿದ್ದೆ. ಬಾಳೆ ಎಲೆ ನೀನು ಅಹಂಕಾರ ಪಟ್ಟೆ ತಿಪ್ಪೆಯಲ್ಲಿ ಹೋಗಿ ಬಿದ್ದೆ. ಕರಿಬೇವಿನ ಎಲೆ ನೀನು ಅಹಂಕಾರ ಪಟ್ಟೆ ತಟ್ಟೆಯಿಂದ ಹೊರಗೆ ಬಿದ್ದೆ. ನಾನು ಅಹಂಕಾರ ಬಿಟ್ಟೆ ದೇವರ ಪಾದ ಸೇರಿದೆ, ನಾನೇ ತುಳಸಿ ಎಲೆ ಅಂತ. ಇದರ ಅರ್ಥ ಇಷ್ಟೇ, ನಾವು ಅಹಂಕಾರವನ್ನ ಬಿಟ್ಟರೆ ದೇವರ ಪಾದವನ್ನ ಸೇರ್ತೇವೆ. ನಾವು ಅಹಂಕಾರದಿಂದ ಬದುಕಿದರೆ ನಮ್ಮ ಪಾದದ ಕಿರುಬೆರಳಿನಷ್ಟು ಕೂಡ ನಮ್ಮ ಹೆಸರು ಉಳಿಯೋದಿಲ್ಲ. ಇಂದು ತುಳಸಿ ವಿವಾಹ, ಎಲ್ಲರ ಮನೆಯಲ್ಲೂ ತುಂಬಾ ಸಂಭ್ರಮದಿಂದ ತುಳಸಿ ವಿವಾಹವನ್ನ ಆಚರಿಸ್ತಾ ಇದ್ವಿ. ಎಲ್ಲರಿಗೂ ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು.